ದಾವಣಗೆರೆಯಲ್ಲಿ ಎಲ್ಲಾ ರೀತಿಯಾಗಿ ಸಾರ್ವಜನಿಕ ದರ್ಶನಕ್ಕೆ ಸಿದ್ಧತೆ ನಡೀತಾ ಇದೆ. ರಾಜಕೀಯ ಭೀಷ್ಮ ಶಿವಶಂಕರಪ್ಪ ಮೃತದೇಹಕ್ಕೆ ಕುಟುಂಬಸ್ಥರಿಂದ ಪೂಜೆ ಸಲ್ಲಿಸಲಾಗಿದೆ. ಶಿವಶಂಕರಪ್ಪ ನಿವಾಸದೊಳಗೆ ನಡೀತಾ ಇರುವಂತಹ ಪೂಜೆ, ಪುತ್ರರಾದ ಮುಗೇಶ್, ಗಣೇಶ್, ಮಲ್ಲಿಕಾರ್ಜುನ್ ಫ್ಯಾಮಿಲಿ ಭಾಗಿಯಾಗಿದೆ. ಪೂಜೆಯ ಬಳಿಕ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ಈಗಾಗಲೇ ಎಲ್ಲಾ ರೀತಿಯಾಗಿ ಸಿದ್ಧತೆ ನಡೀತಾ ಇದೆ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಂಜೆ 5 ಗಂಟೆಯ ನಂತರ ಅವರ ಅಂತಿಮ ಸಂಸ್ಕಾರಕ್ಕೆ ಎಲ್ಲಾ ರೀತಿಯಾಗಿ ಸಿದ್ಧತೆ ಕೂಡ ನಡೆದಿದೆ. ಈಗಾಗಲೇ ಅವರ ಮನೆಯಲ್ಲಿ ಪೂಜೆ ಕಾರ್ಯಕ್ರಮ ನಡೀತಾ ಇದೆ. ರಾಜಕೀಯ ಭೀಷ್ಮನಿಗೆ ಗಣ್ಯರು ಅಂತಿಮ ವಿದಾಯವನ್ನ ಹೇಳಲಿದ್ದಾರೆ. ಈ ಒಂದು ಮನೆಯಲ್ಲಿ ಪೂಜಾ ಕಾರ್ಯ ನಡೆದ ಬಳಿಕ ಹೈಸ್ಕೂಲ್ ಮೈದಾನಕ್ಕೆ ಅವರ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ಹೈಸ್ಕೂಲ್ ಗ್ರೌಂಡ್ನಲ್ಲಿ ಈಗಾಗಲೇ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನು ಕೂಡ ನಡೆಸಲಾಗಿದೆ. ಈಗಾಗಲೇ ಪೊಲೀಸರು ಎಲ್ಲ ರೀತಿಯಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ವಿಐಪಿಗಳಿಗೆ ಮತ್ತು ಗಣ್ಯರಿಗೆ ಸರತಿ ಸಾಲಿನಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅಂತಿಮ ದರ್ಶನಕ್ಕೋಸ್ಕರ. ಅನೇಕ ಗಣ್ಯರು ಕೂಡ ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮಾರುತಿ. ದಾವಣಗೆರೆಯ ಕಲ್ಲೇಶ್ವರ ಮಿಲ್ ಬಳಿ ಇದ್ದಾರೆ. ಮತ್ತೊಬ್ಬ ಪ್ರತಿನಿಧಿ ವಿಠಲ್ ಅಂತ, ಅವರು ಶಾಮನೂರು ನಿವಾಸದಲ್ಲಿದ್ದಾರೆ. ಈಗ ನಾನು ವಿಠಲ್ ಮಾತಾಡ್ತಾ ಹೋಗ್ತೀನಿ. ಈಗ ಅಲ್ಲಿ ಮನೆ ಬಳಿ ಈಗಾಗಲೇ ಎಲ್ಲಾ ರೀತಿಯಾಗಿ ಪೂಜಾ ಕಾರ್ಯಗಳು ಕೂಡ ನಡೆದಿದೆ. ಯಾವ ರೀತಿಯಾಗಿ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ, ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ? ಮತ್ತೆ ಸಂಪರ್ಕ ಕಟ್ಟಾಗಿದೆ, ಮತ್ತೆ ಸಂಪರ್ಕ ಮಾಡ್ತೀವಿ. ಈಗಾಗಲೇ ದಾವಣಗೆರೆಯಲ್ಲಿ ಎಲ್ಲಾ ರೀತಿಯಾಗಿ ಸಾರ್ವಜನಿಕ ದರ್ಶನಕ್ಕೆ ಸಿದ್ಧತೆ ನಡೀತಾ ಇದೆ. ರಾಜಕೀಯ ಭೀಷ್ಮ ಶಿವಶಂಕರಪ್ಪ ಮೃತದೇಹಕ್ಕೆ ಕುಟುಂಬಸ್ಥರಿಂದ ಪೂಜೆ ಸಲ್ಲಿಸಲಾಗಿದೆ. ಶಿವಶಂಕರಪ್ಪ ನಿವಾಸದೊಳಗೆ ನಡೀತಾ ಇರುವಂತಹ ಪೂಜೆ, ಪುತ್ರರಾದ ಮುಗೇಶ್, ಗಣೇಶ್, ಮಲ್ಲಿಕಾರ್ಜುನ್ ಫ್ಯಾಮಿಲಿ ಭಾಗಿಯಾಗಿದೆ. ಪೂಜೆಯ ಬಳಿಕ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ಈಗಾಗಲೇ ಎಲ್ಲಾ ರೀತಿಯಾಗಿ ಸಿದ್ಧತೆ ನಡೀತಾ ಇದೆ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಂಜೆ 5 ಗಂಟೆಯ ನಂತರ ಅವರ ಅಂತಿಮ ಸಂಸ್ಕಾರಕ್ಕೆ ಎಲ್ಲಾ ರೀತಿಯಾಗಿ ಸಿದ್ಧತೆ ಕೂಡ ನಡೆದಿದೆ. ಈಗಾಗಲೇ ಅವರ ಮನೆಯಲ್ಲಿ ಪೂಜೆ ಕಾರ್ಯಕ್ರಮ ನಡೀತಾ ಇದೆ. ರಾಜಕೀಯ ಭೀಷ್ಮನಿಗೆ ಗಣ್ಯರು ಅಂತಿಮ ವಿದಾಯವನ್ನ ಹೇಳಲಿದ್ದಾರೆ. ಈ ಒಂದು ಮನೆಯಲ್ಲಿ ಪೂಜಾ ಕಾರ್ಯ ನಡೆದ ಬಳಿಕ ಹೈಸ್ಕೂಲ್ ಮೈದಾನಕ್ಕೆ ಅವರ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ಹೈಸ್ಕೂಲ್ ಗ್ರೌಂಡ್ನಲ್ಲಿ ಈಗಾಗಲೇ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನು ಕೂಡ ನಡೆಸಲಾಗಿದೆ. ಈಗಾಗಲೇ ಪೊಲೀಸರು ಎಲ್ಲ ರೀತಿಯಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ವಿಐಪಿಗಳಿಗೆ ಮತ್ತು ಗಣ್ಯರಿಗೆ ಸರತಿ ಸಾಲಿನಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅಂತಿಮ ದರ್ಶನಕ್ಕೋಸ್ಕರ. ಅನೇಕ ಗಣ್ಯರು ಕೂಡ ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮಾರುತಿ. ದಾವಣಗೆರೆಯ ಕಲ್ಲೇಶ್ವರ ಮಿಲ್ ಬಳಿ ಇದ್ದಾರೆ. ಮತ್ತೊಬ್ಬ ಪ್ರತಿನಿಧಿ ವಿಠಲ್ ಅಂತ, ಅವರು ಶಾಮನೂರು ನಿವಾಸದಲ್ಲಿದ್ದಾರೆ. ಈಗ ನಾನು ವಿಠಲ್ ಮಾತಾಡ್ತಾ ಹೋಗ್ತೀನಿ. ಈಗ ಅಲ್ಲಿ ಮನೆ ಬಳಿ ಈಗಾಗಲೇ ಎಲ್ಲಾ ರೀತಿಯಾಗಿ ಪೂಜಾ ಕಾರ್ಯಗಳು ಕೂಡ ನಡೆದಿದೆ. ಯಾವ ರೀತಿಯಾಗಿ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ, ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ? ಮತ್ತೆ ಸಂಪರ್ಕ ಕಟ್ಟಾಗಿದೆ, ಮತ್ತೆ ಸಂಪರ್ಕ ಮಾಡ್ತೀವಿ. ಈಗಾಗಲೇ ದಾವಣಗೆರೆಯಲ್ಲಿ ಎಲ್ಲಾ ರೀತಿಯಾಗಿ ಸಾರ್ವಜನಿಕ ದರ್ಶನಕ್ಕೆ ಸಿದ್ಧತೆ ನಡೀತಾ ಇದೆ. ರಾಜಕೀಯ ಭೀಷ್ಮ
ಶಿವಶಂಕರಪ್ಪ ಮೃತದೇಹಕ್ಕೆ ಕುಟುಂಬಸ್ಥರಿಂದ ಪೂಜೆ ಸಲ್ಲಿಸಲಾಗಿದೆ. ಶಿವಶಂಕರಪ್ಪ ನಿವಾಸದೊಳಗೆ ನಡೀತಾ ಇರುವಂತಹ ಪೂಜೆ. ಪುತ್ರರಾದ ಮುಗೇಶ್, ಗಣೇಶ್, ಮಲ್ಲಿಕಾರ್ಜುನ್ ಫ್ಯಾಮಿಲಿ ಭಾಗಿಯಾಗಿದೆ. ಪೂಜೆಯ ಬಳಿಕ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ಈಗಾಗಲೇ ಎಲ್ಲಾ ರೀತಿಯಾಗಿ ಸಿದ್ಧತೆ ನಡೀತಾ ಇದೆ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಂಜೆ 5 ಗಂಟೆಯ ನಂತರ ಅವರ ಅಂತಿಮ ಸಂಸ್ಕಾರಕ್ಕೆ ಎಲ್ಲಾ ರೀತಿಯಾಗಿ ಸಿದ್ಧತೆ ಕೂಡ ನಡೆದಿದೆ. ಈಗಾಗಲೇ ಅವರ ಮನೆಯಲ್ಲಿ ಪೂಜೆ ಕಾರ್ಯಕ್ರಮ ನಡೀತಾ ಇದೆ. ರಾಜಕೀಯ ಭೀಷ್ಮನಿಗೆ ಗಣ್ಯರು ಅಂತಿಮ ವಿದಾಯವನ್ನ ಹೇಳಲಿದ್ದಾರೆ. ಈ ಒಂದು ಮನೆಯಲ್ಲಿ ಪೂಜಾ ಕಾರ್ಯ ನಡೆದ ಬಳಿಕ ಹೈಸ್ಕೂಲ್ ಮೈದಾನಕ್ಕೆ ಅವರ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ಹೈಸ್ಕೂಲ್ ಗ್ರೌಂಡ್ನಲ್ಲಿ ಈಗಾಗಲೇ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನು ಕೂಡ ನಡೆಸಲಾಗಿದೆ. ಈಗಾಗಲೇ ಪೊಲೀಸರು ಎಲ್ಲ ರೀತಿಯಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ವಿಐಪಿಗಳಿಗೆ ಮತ್ತು ಗಣ್ಯರಿಗೆ ಸರತಿ ಸಾಲಿನಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅಂತಿಮ ದರ್ಶನಕ್ಕೋಸ್ಕರ. ಅನೇಕ ಗಣ್ಯರು ಕೂಡ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮಾರುತಿ. ದಾವಣಗೆರೆಯ ಕಲ್ಲೇಶ್ವರ ಮಿಲ್ ಬಳಿ ಇದ್ದಾರೆ. ಮತ್ತೊಬ್ಬ ಪ್ರತಿನಿಧಿ ವಿಠಲ್ ಅಂತ ಅವರು ಶಾಮನೂರು ನಿವಾಸದಲ್ಲಿದ್ದಾರೆ. ಈಗ ನಾನು ವಿಠಲ್ ಮಾತಾಡ್ತಾ ಹೋಗ್ತೀನಿ. ಈಗ ಅಲ್ಲಿ ಮನೆ ಬಳಿ ಈಗಾಗಲೇ ಎಲ್ಲಾ ರೀತಿಯಾಗಿ ಪೂಜಾ ಕಾರ್ಯಗಳು ಕೂಡ ನಡೆದಿದೆ. ಯಾವ ರೀತಿಯಾಗಿ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ, ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ? ಮತ್ತೆ ಸಂಪರ್ಕ ಕಟ್ಟಾಗಿದೆ, ಮತ್ತೆ ಸಂಪರ್ಕ ಮಾಡ್ತೀವಿ. ಈಗಾಗಲೇ ದಾವಣಗೆರೆಯಲ್ಲಿ ಎಲ್ಲಾ ರೀತಿಯಾಗಿ ಸಾರ್ವಜನಿಕ ದರ್ಶನಕ್ಕೆ ಸಿದ್ಧತೆ ನಡೀತಾ ಇದೆ. ರಾಜಕೀಯ ಭೀಷ್ಮ ಶಿವಶಂಕರಪ್ಪ ಮೃತದೇಹಕ್ಕೆ ಕುಟುಂಬಸ್ಥರಿಂದ ಪೂಜೆ ಸಲ್ಲಿಸಲಾಗಿದೆ. ಶಿವಶಂಕರಪ್ಪ ನಿವಾಸದೊಳಗೆ ನಡೀತಾ ಇರುವಂತಹ ಪೂಜೆ. ಪುತ್ರರಾದ ಮುಗೇಶ್, ಗಣೇಶ್, ಮಲ್ಲಿಕಾರ್ಜುನ್ ಫ್ಯಾಮಿಲಿ ಭಾಗಿಯಾಗಿದೆ. ಪೂಜೆಯ ಬಳಿಕ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ಈಗಾಗಲೇ ಎಲ್ಲಾ ರೀತಿಯಾಗಿ ಸಿದ್ಧತೆ ನಡೀತಾ ಇದೆ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಂಜೆ 5 ಗಂಟೆಯ ನಂತರ ಅವರ ಅಂತಿಮ ಸಂಸ್ಕಾರಕ್ಕೆ ಎಲ್ಲಾ ರೀತಿಯಾಗಿ ಸಿದ್ಧತೆ ಕೂಡ ನಡೆದಿದೆ. ಈಗಾಗಲೇ ಅವರ ಮನೆಯಲ್ಲಿ ಪೂಜೆ ಕಾರ್ಯಕ್ರಮ ನಡೀತಾ ಇದೆ. ರಾಜಕೀಯ ಭೀಷ್ಮನಿಗೆ ಗಣ್ಯರು ಅಂತಿಮ ವಿದಾಯವನ್ನ ಹೇಳಲಿದ್ದಾರೆ. ಈ ಒಂದು ಮನೆಯಲ್ಲಿ ಪೂಜಾ ಕಾರ್ಯ ನಡೆದ ಬಳಿಕ ಹೈಸ್ಕೂಲ್ ಮೈದಾನಕ್ಕೆ ಅವರ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ಹೈಸ್ಕೂಲ್ ಗ್ರೌಂಡ್ನಲ್ಲಿ ಈಗಾಗಲೇ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನು ಕೂಡ ನಡೆಸಲಾಗಿದೆ. ಈಗಾಗಲೇ ಪೊಲೀಸರು ಎಲ್ಲ ರೀತಿಯಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ವಿಐಪಿಗಳಿಗೆ ಮತ್ತು ಗಣ್ಯರಿಗೆ ಸರತಿ ಸಾಲಿನಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅಂತಿಮ ದರ್ಶನಕ್ಕೋಸ್ಕರ. ಅನೇಕ ಗಣ್ಯರು ಕೂಡ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮಾರುತಿ. ದಾವಣಗೆರೆಯ ಕಲ್ಲೇಶ್ವರ ಮಿಲ್ ಬಳಿ ಇದ್ದಾರೆ. ಮತ್ತೊಬ್ಬ ಪ್ರತಿನಿಧಿ ವಿಠಲ್ ಅಂತ ಅವರು ಶಾಮನೂರು ನಿವಾಸದಲ್ಲಿದ್ದಾರೆ. ಈಗ ನಾನು ವಿಠಲ್ ಮಾತಾಡ್ತಾ ಹೋಗ್ತೀನಿ. ಈಗ ಅಲ್ಲಿ ಮನೆ ಬಳಿ ಈಗಾಗಲೇ ಎಲ್ಲಾ ರೀತಿಯಾಗಿ ಪೂಜಾ ಕಾರ್ಯಗಳು ಕೂಡ ನಡೆದಿದೆ. ಯಾವ ರೀತಿಯಾಗಿ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ, ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ? ಮತ್ತೆ ಸಂಪರ್ಕ ಕಟ್ಟಾಗಿದೆ, ಮತ್ತೆ ಸಂಪರ್ಕ ಮಾಡ್ತೀವಿ. ಈಗಾಗಲೇ